ಎವ್ರಿವನ್, 37ನೇ ಪ್ರಶ್ನೆಯನ್ನು ನೋಡೋಣ. FeSO4 ಪ್ಲಸ್ ಕಾಪರ್ ಏನನ್ನ ಕೊಡ್ತಾ ಇದೆ? ಕಾಪರ್ ಸಲ್ಫೇಟ್ ಮತ್ತೆ Fe. ಮೇಲಿನ ರಾಸಾಯನಿಕ ಕ್ರಿಯೆ ನಡೆಯಲು ಸಾಧ್ಯವೇ? ನಿಮ್ಮ ಉತ್ತರವನ್ನ ಸಮರ್ಥಿಸಿ ಅಂತ ಹೇಳಿದ್ದಾರೆ. ನಾವು 36ನೇ ಪ್ರಶ್ನೆಯನ್ನ ನೋಡುವಾಗ ಸ್ಥಾನಪಲ್ಲಟ ಕ್ರಿಯೆ ಇದೇ ಒಂದು ಉದಾಹರಣೆ, ಸ್ವಲ್ಪ ಇದೇ ರೀತಿ ಇದ್ದಂತಹ ಉದಾಹರಣೆಯನ್ನ ತಗೊಂಡು ನೋಡಿದ್ವಿ ನಾವು. ಅಲ್ಲಿ ಏನಾಗ್ತಾ ಇತ್ತು? ಕಬ್ಬಿಣ ತಾಮ್ರದ ಸ್ಥಾನಪಲ್ಲಟವನ್ನ ಮಾಡ್ತಾ ಇತ್ತು. ಅದಕ್ಕೆ ಕಾರಣ ಏನು? ಕಬ್ಬಿಣದ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆಗಿಂತ ಜಾಸ್ತಿ. ಹಾಗಾಗಿ ತಾಮ್ರ ಸುಲಭವಾಗಿ ಸ್ಥಾನಪಲ್ಲಟ ಆಗ್ತಾ ಇತ್ತು ಅಲ್ವಾ? ಆದ್ರೆ ಇಲ್ಲಿ ಮೊದಲಿಗೆ ಕಬ್ಬಿಣದ ಸಲ್ಫೇಟ್ ದ್ರಾವಣ ಇದೆ, ಆಮೇಲೆ ನಾವು ಅದಕ್ಕೆ ತಾಮ್ರವನ್ನ ಸೇರಿಸಿದಾಗ ಅಲ್ಲಿ ಸ್ಥಾನಪಲ್ಲಟ ಆಗೋದಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಯಾಕಂದ್ರೆ ತಾಮ್ರದ ಕ್ರಿಯಾಶೀಲತೆ ಕಡಿಮೆ, ಕಬ್ಬಿಣಕ್ಕೆ ಹೋಲಿಸಿದ್ರೆ ತಾಮ್ರದ ಕ್ರಿಯಾಶೀಲತೆ ಕಡಿಮೆ ಇರತ್ತೆ. ಸೊ ಸ್ಥಾನಪಲ್ಲಟ ಕ್ರಿಯೆ ನಡಿಬೇಕು ಅಂತ ಆದ್ರೆ ನಾವು ಯಾವ ಧಾತುವನ್ನ ತಗೊಳ್ತೀವೋ ಅದರ ಕ್ರಿಯಾಶೀಲತೆ ಸಂಯುಕ್ತದಲ್ಲಿರುವಂತಹ ಧಾತುವಿನ ಕ್ರಿಯಾಶೀಲತೆಗಿಂತ ಜಾಸ್ತಿ ಇರಬೇಕು. ಇಲ್ಲಿ ಅದು ಆಗ್ತಾ ಇಲ್ಲ, ಹಾಗಾಗಿ ಈ ಒಂದು ಕ್ರಿಯೆ ನಡೆಯೋದಿಕ್ಕೆ ಸಾಧ್ಯ ಇಲ್ಲ.